ಬಹಿಷ್ಕಾರಕ್ಕೆ ಒಳಗಾದ ಎಲೆಕ್ಟ್ರಿಷಿಯನ್ ವಿದ್ಯುತ್ ಕಂಬ ಮುಟ್ಟಿದ್ದಕ್ಕೆ ಗ್ರಾಮಸ್ಥರು ಹಲ್ಲೆಗೆ ಯತ್ನಿಸಿರುವಂತಹ ಘಟನೆ ಹುಣಸೂರು ತಾಲೂಕು ಕೊತ್ತೆಗಾಲ ಗ್ರಾಮದಲ್ಲಿ ನಡೆದಿದೆ. ಕೊತ್ತೆಗಾಲ ಗ್ರಾಮದ ವೆಂಕಟೇಶ್ ನಾಯಕ್ ಹಲ್ಲೆಗೆ ಒಳಗಾದ ವ್ಯಕ್ತಿ ಗ್ರಾಮದ ನಿವಾಸಿಯಾದ ವಸಂತ ಹಾಗೂ ನಟನಾಯಕ ದಂಪತಿ ಪುತ್ರಿ ಅಂತರ್ಜಾತಿ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಾಳೆ. ಈ ಹಿನ್ನೆಲೆ ವಸಂತ ನಟನಾಯಕ ಕುಟುಂಬ ಸೇರಿದಂತೆ ಹಲವು ಮಂದಿ ಮೇಲೆ ಕಳೆದ ತಿಂಗಳಿನಿಂದ ಗ್ರಾಮಸ್ಥರು ಬಹಿಷ್ಕಾರ ಹೇರಿದ್ದಾರೆ. ಇದರಲ್ಲಿ ಎಲೆಕ್ಟ್ರಿಷಿಯನ್ ವೆಂಕಟೇಶ್ ನಾಯಕ್ ಕೂಡ ಬಹಿಷ್ಕಾರಕ್ಕೆ ಒಳಗಾಗಿದ್ದಾರೆ. ಆದರೆ ಗ್ರಾಮದಲ್ಲಿ ವಿದ್ಯುತ್ ರಿಪೇರಿ ಇದೆ ಅಂತ ಹೇಳಿ ಸರಿಪಡಿಸಿಕೊಡುವಂತೆ ಕರೆ ಬಂದ ಹಿನ್ನೆಲೆಯಲ್ಲಿ ವೆಂಕಟೇಶ್ ವಿದ್ಯುತ್ ಕಂಬ ಪರಿಶೀಲನೆ ಮಾಡಿದಾಗ ವಿರೋಧಿಸಿದ ರತ್ನಾಕರ, ರವಿ ಹಾಗೂ ಕೆಲವು ಮಹಿಳೆಯರು ವಾಗ್ವಾದ ನಡೆಸಿ ವೆಂಕಟೇಶ್ ನಾಯಕ್ ಹಾಗೂ ಆತನ ಮಗನ ಮೇಲೆ ಹಲ್ಲೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದಾಗಿ ವೆಂಕಟೇಶ್ ನಾಯಕ್ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ 3 ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ. ನಮ್ಮನ್ನ ಸಾಮಾಜಿಕ ಬಹಿಷ್ಕಾರ ಹಾಕವ್ರೆ, ಯಾತಗ ಹಾಕವ್ರೆ, ಏನು ಎಂತು ಅನ್ನೋದು ನಮ್ಗೆ ಅರ್ಥ ಇಲ್ಲ. ಯಾಕೆಂದ್ರೆ ನನ್ನ ಮಗಳು ಓದಕ್ಕೆ ಹೋಗ್ತಾ ಇದ್ಲು, ಅಲ್ಲೇ ಒಂದು ಹುಡುಗನ ಪ್ರೀತಿಸ್ಕೊಂಡು ಮದುವೆ ಮಾಡಿದ್ದೀವಿ, ಅವಳಿಗೊಂದು ಮಗುನೂ ಆಗದೆ. ಈಗ ಯಾರು ನಮ್ಮನ್ನು ದೂರ ಮಾಡವ್ರೆ, ಹತ್ರಕ್ಕೆ ತಗೋತಾ ಇಲ್ಲ. ಬೇರೆ ಜಾತಿಗೆ ಮದುವೆ ಮಾಡೀವಿ. ಬೇರೆ ಜಾತಿಗೆ ಅಂದರೆ ಕ್ರಿಶ್ಚಿಯನಿಗೆ ಮದುವೆ ಮಾಡಿರೋದು ನನ್ನ ಮಗಳ. ನಾವೇನು ಬೇರೆಯವ್ರಿಗೇನು ಅವಳು ಒಡೋಗಿಲ್ಲ. ನಾವು ಇಷ್ಟಪಟ್ಟಿದ್ಲು, ನಾವು ಇಷ್ಟಪಟ್ಟ ಹುಡುಗನ ನೋಡ್ಬಿಟ್ಟು ಕ್ರಿಶ್ಚಿಯನಿಗೆ ಮದುವೆ ಮಾಡಿದ್ದೀವಿ. ಅದಕ್ಕೆ ಊರಲ್ಲಿ ಸಾಮಾಜಿಕ ಎಲ್ಲ ಸೇರಿಕೊಂಡು ಊರವರು ಸಾಮಾಜಿಕ ಬಹಿಷ್ಕಾರ ಹಾಕವ್ರೆ ನಮ್ಮನ್ನು ಊರಲ್ಲಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.